ಹೆಸರು ಪೂರ್ಣಶ್ರೀ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಸಾಯಿಬಾಬಾ ಇಂಟರ್ನ್ಯಾಷನಲ್ ಸ್ಕೂಲ್, ಪಟ್ಟಿಗನಹಳ್ಳಿ. ನಾನು ಹೇಳುತ್ತಿರುವ ಕಥೆಯ ಹೆಸರು ಅಜ್ಜಿ ಮತ್ತು ಕುಂಬಳಕಾಯಿ. ಒಂದು ಊರಿನಲ್ಲಿ ಒಂದು ಅಜ್ಜಿ ವಾಸಿಸುತ್ತಿತ್ತು. ಆವಾಗ ನನ್ನ ಮಗಳ ಊರಿಗೆ ಹೋಗಬೇಕೆಂದು ಯೋಚಿಸಿದಾಗ ಕಾಡಲ್ಲೇ ಸುತ್ತು ಹೋಗಬೇಕೆಂದು ಕಾಡಲ್ಲಿ ಹೋಗುತ್ತಿರುವಾಗ ಒಂದು ನರಿಯು ಅಡ್ಡ ಬಂದಿತು. ನೀನು ನನ್ನ ಆಹಾರವಾಗುತ್ತೇವೆ ಎಂದು ಕೇಳಿತು. ಆವಾಗ ಅಜ್ಜಿ ಹೇಳಿದಳು, ನನ್ನ ಮಗಳು ಸಿಹಿ ತಿಂಡಿಗಳನ್ನು ರುಚಿಕರವಾಗಿ ಮಾಡುತ್ತಾಳೆ. ನಾನು ಅಲ್ಲಿಂದ ಬಂದ ಮೇಲೆ ನನ್ನನ್ನು ಆಹಾರವಾಗಿ ತಿಂದುಕೋ ಎಂದು ಹೇಳಿತು. ಆವಾಗ ಮುಂದೆ ಸಾಗುತ್ತಾ ಒಂದು ಕರಡಿಯು ಮುಂದೆ ಬಂದಿತು. ನೀನು ನನ್ನ ಆಹಾರವಾಗುತ್ತೇವೆ ಎಂದು ಮತ್ತೆ ಕೇಳಿತು. ಆವಾಗ ಅಜ್ಜಿ ಹೇಳಿದಳು, ನನ್ನ ಮಗಳ ಊರಿಗೆ ಹೋಗಿ ಸಿಹಿ ತಿಂಡಿಗಳನ್ನು ತಿಂದು ಬರುತ್ತೇನೆ. ಆವಾಗ ನೀನು ನನ್ನನ್ನು ತಿಂದುಕೋ ಎಂದು ಹೇಳಿತು. ಆವಾಗ ಮುಂದೆ ಮತ್ತೆ ಸಾಗುತ್ತಾ ಹುಲಿಯು ಮುಂದೆ ಬಂದಿತು. ನೀನು ನನ್ನ ಆಹಾರವಾಗುತ್ತೇ ಎಂದು ಮತ್ತೆ ಕೇಳಿದಾಗ ಅಜ್ಜಿಯು ಹೇಳಿದಳು, ನನ್ನ ಮಗಳ ಊರಿಗೆ ಹೋಗಿ ಸಿಹಿ ತಿಂಡಿಗಳನ್ನು ತಿಂದು ಬರುತ್ತೇನೆ. ಆವಾಗ ನೀನು ನನ್ನನ್ನು ತಿಂದುಕೋ ಎಂದು ಮಗಳ ಊರಿಗೆ ತಲುಪಿದಳು. ಆವಾಗ ಸಿಹಿ ತಿಂಡಿಗಳನ್ನು ತಿಂದು ಹೀಗೆಲ್ಲ ನಡೆದ ವಿಚಾರಗಳನ್ನು ತಿಳಿಸಿದಳು. ಮಗಳು ಉಪಾಯ ಕೊಟ್ಟಿದ್ದಳು. ಒಂದು ತೋಟಕ್ಕೆ ಹೋಗು, ಒಂದು ದಪ್ಪದ ಕುಂಬಳಕಾಯಿಯನ್ನು ತೆಗೆದುಕೊಂಡಿದ್ದಳು. ಅದರೊಳಗೆ ಇರೋದೆಲ್ಲನೂ ತೆಗೆದು 2 ತೂತ ಮಾಡಿದಳು. ಆವಾಗ ಬಚ್ಚಿಟ್ಟುಕೊಂಡಿದ್ದಳು. ಮುಂದೆ ಸಾಗುತ್ತಾ ಹೋಗಿದ್ದಳು. ಆವಾಗ ಒಂದು ನರಿಯು ಅಡ್ಡ ಬಂತು. ಆವಾಗ ಇದು ಕುಂಬಳಕಾಯಿ ಎಂದು ಮುಂದೆ ಹೋಗಿದ್ದಳು. ಆವಾಗ ಉಪಾಯವಾಗಿ ಮುಂದೆ ಹೋಗಿತ್ತು. ಈ ಕಥೆಯ ನೀತಿ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ.